ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಉದಯ ಕಾಲದ ಶುಭಾಭಿವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ದೇವಚಂದ್ರೇ, ನಿಮಗೆ ಕೊಡಲ್ಪಟ್ಟಂಥ ಅಮೂಲ್ಯವಾದ ಬಹುಮಾನಗಳು ಅಂದರೆ ನಿಮ್ಮ ಮಕ್ಕಳು ಇವತ್ತು ಒಂದು ವಿನೂತನವಾದಂಥ ದಿನಕ್ಕೆ ಹಾದು ಬರುವಂತೆ ದೇವರು ಸಹಾಯ ಮಾಡಿದ್ದಾರೆ. ಇವತ್ತು ಸ್ಪೆಷಲಾಗಿ ಮಕ್ಕಳ ದಿನಾಚರಣೆ ಅಲ್ವಾ? ನಿಮ್ಮೆಲ್ಲ ಮಕ್ಕಳನ್ನು, ನಿಮ್ಮೆಲ್ಲರ ಅದ್ಭುತವಾದಂಥ ಬಹುಮಾನಗಳನ್ನು ದೇವರು ಆಶೀರ್ವಾದ ಮಾಡಲಿ. ದೇವರ ದಯೆಯಿಂದ ಆ ಮಕ್ಕಳು ಸಮೃದ್ಧಿಯಾಗಿ ಬೆಳೆಯಲಿ. ಜ್ಞಾನ, ತಿಳುವಳಿಕೆ, ವಿದ್ಯಾವಿವೇಕ ಆತ್ಮನಿಂದ ಆ ಮಕ್ಕಳು ದೇಶದ ಮೇಲುಗಳನ್ನು ಅನುಭವಿಸಲಿ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಈ ದಿನದಲ್ಲಿ ಇರುವಂಥ ಈ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಇವತ್ತು ನನ್ನ ಎರಡನೇ ಮಗಳು ಸೋನಿಕಾ ಜನಿಸಿದಂಥ ದಿನ. ನವಂಬರ್ 14, 1999 ನನ್ನ ಮಗಳು ಸೋನಿಕಾ ಜನಿಸಿದಳು. ಕರ್ತನ ಸನ್ನಿಧಿ ಸೇವೆಗೋಸ್ಕರವಾಗಿ ನಾನು ಶ್ರೀರಂಗಪಟ್ಟಣದಲ್ಲಿ ಬಂದಂಥ ವೇಳೆಯಲ್ಲಿ ಬಂದಂಥ ಆ ಮೊದಲನೇ ವರ್ಷದಲ್ಲಿ ಈ ಮುದ್ದು ಮಗುವಿನ ಜನನವಾಯಿತು. ಈಗ ಸರಿಸುಮಾರು ಈ ಸೇವೆಯ ಆ ಆರಂಭದ ದಿನದಿಂದಲೂ ಈ ದಿನದ ತನಕ ದೇವರು ಮಗುವನ್ನು ಇನ್ನೂ ಉನ್ನತವಾಗಿ ಮಾನಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ, ಬಲಪಡಿಸ್ತಾ ಇದ್ದಾರೆ. ಅವಳ ವಿದ್ಯಾಭ್ಯಾಸದಲ್ಲಿ ಅದ್ಭುತವಾದಂಥ ಆಶೀರ್ವಾದವನ್ನು ದೇವರು ಅನುಗ್ರಹಿಸ್ತಾ ಇದ್ದಾರೆ. ಅದು ಪ್ರತ್ಯೇಕವಾದ ಸಾಕ್ಷಿಯನ್ನು ಗೊತ್ತಾ? ನೀವೆಲ್ಲರೂ ಸದಾ ನಿಮ್ಮ ಸಭೆಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಪ್ಪ ಅಪ್ಪ ಏಸಪ್ಪ ಎನ್ನುವಂಥ ಹಾಡನ್ನು ಹಾಡ್ತಿರಲ್ಲ. ಈ ಹಾಡು ಬರೆಯೋದಕ್ಕೆ ಪ್ರೇರೇಪಣೆಯೇ ನನ್ನ ಮಗಳು ಸೋನಿಕಾ. ಅವಳು ಚಿಕ್ಕವಳಿರುವಾಗ ಅವಳನ್ನು ಎತ್ತುಕೊಂಡು ಮುದ್ದಾಡುವಂಥ ಸಂದರ್ಭದಲ್ಲಿ ಅವಳು ಅಪ್ಪ ಅಪ್ಪ ಎಂಬುದಾಗಿ ನನಗೆ ಕರೀತಾ ಇದ್ಳು. ನಾನು ಆ ಸಂದರ್ಭದಲ್ಲಿ ಏಸಪ್ಪನ ನೆನೆಸಿ ಅನೇಕ ಭಾಷೆಗಳಲ್ಲಿ ಈ ಅಪ್ಪ ಅಪ್ಪ ಏಸಪ್ಪ ಹಾಡು ದರ್ಶನವಾಗಿದೆ. ಭಾಷೆಯಲ್ಲಿ, ಕೊರಿಯಾ ಭಾಷೆಯಲ್ಲಿ, ಚೈನಾ ಭಾಷೆ, ಅನೇಕ ಪ್ರಾಂತ್ಯಗಳಲ್ಲಿ ಈ ಅಪ್ಪ ಅಪ್ಪ ನಿಮ್ಮನ್ನು ಹೆಚ್ಚಿಕೊಂಡು ಸ್ತೋತ್ರವಾಗಲಿ. ಒಂದು ಅದ್ಭುತವಾದಂತಾಗಿ ಈ ಮಗಳು ದೇವರು ನನ್ನ ಸೇವೆಯಲ್ಲಿ ಜೊತೆಯಾಗಿದ್ದುಕೊಂಡು ಇದುವರೆಗೂ ಸಹ ಕರ್ತನ ಸನ್ನಿಧಾನದಲ್ಲಿ ವಿನೂತನವಾದಂಥ ಒಂದು ಆಡುವಂಥ ಒಂದು ಗಿಫ್ಟನ್ನು ಪ್ರಿಯ ಮಗಳಿಗೆ ದೇವರು ಕೊಟ್ಟಿದ್ದಾರೆ. ಮಗಳು ಹಾಡುವಂಥ ಸಂದರ್ಭದಲ್ಲಿ ದೇವರ ಆ ಬೆಂಕಿ, ದೇವರ ಪ್ರಸನ್ನತೆ, ದೇವರ ಮಹಿಮೆ, ದೇವರ ಆತ್ಮನ ಬಲವು ಬಲವಾಗಿ ಚಲಿಸ್ತದೆ. ಕರ್ತನನ್ನು, ತಂದೆಯನ್ನು, ಆತನ ಪ್ರೀತಿಯನ್ನು ತನ್ನ ಕಣ್ಣೆದುರಿನಲ್ಲಿಟ್ಟುಕೊಂಡು ಅವಳಿಸುವಾಗ ದಿನಕ್ಕೆ ಎಷ್ಟೋ ನಾವು ಮಹಿಮೆಯನ್ನು ಸಲ್ಲಿಸ್ತೇನೆ. ಆ ಮಗಳ ಇವತ್ತಿನ ಈ ಜನ್ಮದಿನಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ 1 ನಿಮಿಷ ಪ್ರಾರ್ಥನೆ ಮಾಡಿ ನಾವು ಸಂದೇಶಕ್ಕೆ ಹೋಗೋಣ. ತಂದೆಯಾದ ದೇವರೇ, ಕರ್ತನ ವಿಶ್ವದಾದ್ಯಂತ ದೇವರ ಕರ್ತನಿರುವಂಥ ಎಲ್ಲ ಕರ್ತನ ಸ್ವಾಮಿ ಮಕ್ಕಳಿಗಾಗಿ ನಿನ್ನ ಸಮ್ಮುಖದಲ್ಲಿ ಬರ್ತಾ ಇದ್ದೇನೆ. ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಮಕ್ಕಳು ನೀನು ಕೊಡುವಂಥ ಬಹುಮಾನವಾಗಿದೆ. ಯವನ ಕಾಲದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈನಲ್ಲಿರುವಂಥ ಅಂಬುಗಳು ಪಾದಿಲಿದ್ದಾರೆ. ನಮಗೆ ಕೊಡಲ್ಪಟ್ಟಂಥ ಹೆಣ್ಣು ಮಕ್ಕಳು ಅರಮನೆಯಲ್ಲಿ ಕೆತ್ತಲ್ಪಟ್ಟಂಥ ದೇವರ ಕರ್ತನೆ ಸ್ವಾಮಿ ವಿಚಿತ್ರವಾದ ಕಂಬದಂತೆ ಇದ್ದಾರೆ. ದೇವಾ ಕರ್ತನೆ, ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಮಾಡಿಕೊಡ್ರಿ, ಅವರು ಪರಲೋಕಕ್ಕೆ ಬಾಧ್ಯಸ್ಥರು ಎಂಬುದಾಗಿ ಹೇಳಿ ನೀನು ತಾನೇ ಎದೆಗಪ್ಪಿಕೊಂಡು ಆಶೀರ್ವಾದ ಮಾಡಿದ ಕರ್ತನು ನಜರೇತಿನ ಯೇಸುವಿನ ನಾಮದಲ್ಲಿ ವಿಶ್ವದಾದ್ಯಂತ ಇರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರ ತಂದೆ ತಾಯಿಗಳಿಗೆ, ದೇಶಕ್ಕೆ, ಅವರ ಹಿರಿಯರಿಗೆ ದೇವರ ಕರ್ತನೆ ಆಶೀರ್ವಾದಕರವಾಗುವಂತೆ ಕೃಪೆ ಮಾಡು. ಪ್ರತ್ಯೇಕವಾಗಿ ದೇವಾ ಕರ್ತನೆ, ನಿನ್ನ ದಾಸನಿಗೆ ಕೊಡಲ್ಪಟ್ಟಂಥ ಮಗಳು ಸೋನಿಕಾಗಾಗಿ ನಿನ್ನ ಸಮ್ಮುಖದಲ್ಲಿ ನಾನು ಬರ್ತಾ ಇದ್ದೇನೆ. ಇದುವರೆಗೆ ಕರ್ತನ ಎಷ್ಟೋ ವಿಧದಲ್ಲಿ ದೇವಾ ಕರ್ತನೆ ನಿನ್ನ ಮಗಳನ್ನು ಆಶೀರ್ವದಿಸಿ ಆತ್ಮಿಕವಾದಂಥ ಬಲದಿಂದ ತುಂಬಿಸಿ ನಿನ್ನನ್ನು ಆರಾಧಿಸುವಂತೆಯೂ ದೇವರ ವಾಕ್ಯಗಳನ್ನು ದೇವರ ಕರ್ತನೆ ಸಾರುವಂತೆಯೂ ಪ್ರತ್ಯೇಕವಾಗಿ ಅನೇಕ ಪ್ರಾರ್ಥನೆಗಳ ಒಟ್ಟಿಗೆ ದೇವರ ಕರ್ತನೆ ಸ್ವಾಮಿ ಅನೇಕ ಯೌವನಸ್ಥರಿಗೆ ಪ್ರೇರೇಪಣೆಯಾಗುವಂತೆ ದೇವಾ ಕರ್ತನೆ ಅವಳು ಹಾಡಿರುವಂಥ ಹಾಡುಗಳು ಇವತ್ತು ಲಕ್ಷಾಂತರ ಜನ ವೀಕ್ಷಿಸುವಂತೆ ದೇವರ ಕರ್ತನೆ ನಿನ್ನ ಮಗಳನ್ನು ಬಲಪಡಿಸಿದಿ. ದೇವರ ಕರ್ತನೆಗೆ ಕೊಡಲ್ಪಟ್ಟಂಥ ಬಹುಮಾನವನ್ನು ನಿನ್ನ ಕೈನಲ್ಲಿ ನಾನು ಸಮರ್ಪಣೆ ಮಾಡುತ್ತೇನೆ. ದೇವಾ ಕರ್ತನೆ, ನಿನ್ನ ಬತ್ತಳಿಕೆಯಲ್ಲಿ ದೇವರ ಕರ್ತನೆ ಸ್ವಾಮಿ ವಿಶೇಷವಾದ ಒಂದು ಆಯುಧವಾಗಿ
ನಿನ್ನ ಕೈನಲ್ಲಿ ಮುದ್ರೆ ಉಂಗುರವಾಗಿ ದೇವರೇ ಕರ್ತನೆ ಸ್ವಾಮಿ, ನಿನ್ನ ಮಗಳನ್ನು ಇನ್ನೂ ಹೆಚ್ಚಾಗಿ ದೇವರೇ ಕರ್ತನೆ ಇಡೀ ವಿಶ್ವದಾದ್ಯಂತ ದೇವರೇ ನಿಮ್ಮ ನಾಮವನ್ನು ಘನಪಡಿಸುವುದಕ್ಕೆ ಉಪಯೋಗ ಮಾಡಿಕೊ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಹೌದು ದೇವ, ನಿನ್ನ ಮಹಿಮೆಯ ಕರಗಳು ನಿನ್ನ ಮಗಳನ್ನು ದೇವರೇ ಕರ್ತನೆ ಸ್ವಾಮಿ ನಿರಂತರವಾಗಿ ನಿನ್ನ ಬರಳದ ತನಕ ಸಾಕ್ಷಿಯಾಗಿ ದೇವರೇ ಕರ್ತನೆ ನಿನಗಾಗಿ ಎದ್ದು ಪ್ರಜ್ವಲಿಸಲಿಕ್ಕಾಗುವಂತೆ ನೀನು ಉಪಯೋಗ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಹೌದು ಪ್ರೀತಿಯುಳ್ಳ ದೇವಶನರೇ, ಮಕ್ಕಳಿಗಾಗಿ ಕರ್ತನ ಸನ್ನಿಧಾನದಲ್ಲಿ ಸಂದೇಶವನ್ನು ಕೇಳುತ್ತಿರುವಂಥ ನೀವು ಸದಾ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಶುಕ್ರವಾರ ರಾತ್ರಿ ನಡೆಯುವಂಥ ಝೂಮ್ ಆ್ಯಪ್ ಕುಟುಂಬ ಪ್ರಾರ್ಥನೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಕುಟುಂಬವಾಗಿ ಈ ಝೂಮ್ ಆ್ಯಪ್ ಕುಟುಂಬ ಪ್ರಾರ್ಥನೆಯಲ್ಲಿ 9 ಗಂಟೆಗೆ ರಾತ್ರಿ ಕೂಡಿಕೊಂಡು ಬನ್ನಿರಿ. ಈಗಾಗಲೇ ನೂರಾರು ಕುಟುಂಬಗಳು ಆಶೀರ್ವಾದವನ್ನು ಹೊಂದುತ್ತಿರುವಂಥ ಈ ಕುಟುಂಬ ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಪ್ರತ್ಯೇಕವಾಗಿ ಭಾನುವಾರ ಬೆಂಗಳೂರು ಪಟ್ಟಣದಲ್ಲಿ ಉದಯ ಕಾಲದಲ್ಲಿ 7 ಗಂಟೆಗೆ ನಡೆಯುವಂಥ ಆರಾಧನೆಗಾಗಿ ಸ್ತೋತ್ರ. ಕರ್ನಾಟಕದ ಅನೇಕ ಭಾಗಗಳಿಂದ ಒಂದು ವೇಳೆ ನೀವು ಬೆಂಗಳೂರು ಪಟ್ಟಣದಲ್ಲಿ ಬಂದು ವಾಸ ಮಾಡ್ತಾ ಇರುವುದಾದರೆ, ಆತ್ಮಿಕತೆಯಲ್ಲಿ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಹೊಂದಬೇಕೆಂದರೆ, ನಿಮ್ಮ ಕೌಟುಂಬಿಕ ಜೀವಿತದಲ್ಲಿ ಪ್ರತ್ಯೇಕವಾಗಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಆಧ್ಯಾತ್ಮಿಕವಾಗಿ ಇನ್ನು ಬಲ ಹೊಂದಬೇಕೆಂದರೆ, ಎಲ್ಲ ವಿಷಯಗಳಿಗಾಗಿ ನಿಮಗಾಗಿ ಪ್ರಾರ್ಥಿಸುವಂಥ ಒಂದು ಸಭೆ ಹೆದರದಿರು ನನ್ನ ಮನವೇ ಸಭೆ. ಬೆಳಗ್ಗೆ 7 ಗಂಟೆಯಿಂದ ಈ ಆರಾಧನೆ ಪ್ರಾರಂಭವಾಗ್ತದೆ. ಈ ಆರಾಧನೆಯಲ್ಲಿ ಬಂದು ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಇನ್ನೊಂದು ವಿಶೇಷವಾದಂಥ ಆರಾಧನೆ ತುಮಕೂರು ಪಟ್ಟಣದಲ್ಲಿ 9 ಗಂಟೆಯಿಂದ ನಡೆಯಲಿಕ್ಕಿದೆ. ಈ ಆರಾಧನೆಯೂ ಸದಾ ಬಂದು ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ ಮಕ್ಕಳೇ, ಕರ್ತನ ಸನ್ನಿಧಾನದಲ್ಲಿ ಈಗಾಗಲೇ ನನ್ನ ಸ್ಟೇಟಸನ್ನು ನೀವು ನೋಡಿದಿರಿ ಎಂಬುದಾಗಿ, ಅಥವಾ ಪ್ರತ್ಯೇಕವಾಗಿ ಪೋಸ್ಟರನ್ನು ನೀವು ನೋಡ್ತಾ ಇದ್ದೀರಿ. ಅದ್ಭುತವಾದಂಥ ದೇವರಾತ್ಮನು ಕೊಟ್ಟಿರುವಂಥ ಒಂದು ಸಂದೇಶ, ತಗ್ಗಿಸಲ್ಪಡುವುದು ಹೆಚ್ಚಿಸಲ್ಪಡುವುದು ಯಾರ ಕೈನಲ್ಲಿದೆ ಎಂಬುದಾಗಿ. ದೇನಾಕಿ ಮಹಿಮುಂಟಾಗಲಿ. ಪ್ರೀತಿಯುಳ್ಳ ದೇವಶನರೇ, ಭೂಮಿಯ ಮೇಲೆ ವಾಸ ಮಾಡುವಂಥ ನಾಸಿಕ ರಂಧ್ರದಲ್ಲಿ ಉಸಿರಾಡುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಏನೆಂದರೆ, ನಾನು ಅಭಿವೃದ್ಧಿ ಹೊಂದಬೇಕು, ನಾನು ಹೆಚ್ಚಿಸಲ್ಪಡಬೇಕು, ನಾನು ಎಲ್ಲರಿಗಿಂತಲೂ ಸದಾ ಉನ್ನತವಾದ ಸ್ಥಿತಿನಲ್ಲಿ ಇರಬೇಕೆಂಬುದಾಗಿ ಪ್ರತಿಯೊಬ್ಬರೂ ಸದಾ ಇಷ್ಟಪಡುವಂಥವ್ರು ಹಾಕಿದ್ದಾರೆ. ದೇವರ ಸನ್ನಿಧಾನದಲ್ಲಿ ಬಹಳ ಜನ ತಮ್ಮ ಬದುಕಿನಲ್ಲಿ ಅನೇಕ ವಿಧವಾದಂಥ ಪ್ರಯತ್ನಗಳನ್ನು ಮಾಡುತ್ತಾ ಹಗಲು ರಾತ್ರಿ ಪ್ರಯಾಸ ಪಡ್ತಾರೆ, ಹೋರಾಟ ಮಾಡ್ತಾರೆ, ಅನೇಕ ವಿಧವಾದಂಥ ಆಲೋಚನೆಗಳನ್ನು ನಡೆಸುತ್ತಾರೆ. ಹೀಗೆ ಮಾಡಿದರೆ, ಅಥವಾ ಹೀಗೆ ಬೆಳೆದರೆ, ಅಥವಾ ಹೀಗೆ ನಾನು ನನ್ನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ನಾನು ಉನ್ನತ ಸ್ಥಿತಿಗೆ ಬರಬಹುದು ಎಂಬುದಾಗಿ ಆಲೋಚನೆ ಮಾಡುವಂಥ ನಿಮ್ಮೆಲ್ಲರಿಗೂ ಸದಾ ಇವತ್ತು ದೇವರು ಮಾತನಾಡುವಂಥ ಸಂಗತಿ, ಯಾರು ಹೆಚ್ಚಿಸಲ್ಪಡ್ತಾರೆ, ಯಾರು ತಗ್ಗಿಸಲ್ಪಡ್ತಾರೆ. ಕೀರ್ತನೆ 75ನೇ ಕೀರ್ತನೆ 6 ಮತ್ತು 7ನೇ ವಚನದಲ್ಲಿ ದೇವರು ಏನು ಮಾತನಾಡುತ್ತಾನೆ ಕೇಳಿ ನೋಡುವಂಥವ್ರು ಹಾಕೋಣ. ದನಾಕಿ ಸ್ತೋತ್ರವಾಗಲಿ. ಯಾಕಂದರೆ ಉದ್ಧಾರವು ಪಡುವಣದಿಂದಾಗಲೇ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಉದ್ಧಾರ ಅಂದರೆ ಉನ್ನತಿ, ಅಂದರೆ ಹೆಚ್ಚಿಸಲ್ಪಡುವಂಥದ್ದು. ಮೂಡಣದಿಂದಾಗಲಿ ಪಡುವಣದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ಅದು ದೇವರಿಂದಲೇ ಬರುವಂಥದ್ದಾಗಿದೆ. ಒಬ್ಬನನ್ನು ತೆಗೆದು ಮತ್ತೊಬ್ಬನನ್ನು ಉನ್ನತ ಸ್ಥಿತಿಗೆ ಏರಿಸುವುದು ಆತನ ಕೈನಲ್ಲಿ ಇರುವಂಥದ್ದಾಗಿದೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಯಾವುದು ಎಂಬುದಾಗಿ ನೆನೆಸುವಾಗ ಬಹಳ ಜನರು ಇವತ್ತು ನಾವು ನೋಡುತ್ತೇವೆ, ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆಂಬುದಾಗಿ ಹೇಳಿ ಪ್ರತಿದಿನವೂ ಸದಾ ಅನೇಕ ದೇವ ಮಕ್ಕಳು, ಅಂದರೆ ದೇವರನ್ನು ಅರಿಯದೇ ಇರುವಂಥ ದೇವ ಮಕ್ಕಳು, ಅವರು ಆ ಪೂರ್ವದ ಕಡೆಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಇಲ್ಲಿ 3 ಸಂಗತಿಗಳು ಬರೆಯಲ್ಪಟ್ಟಿದೆ. 4ನೇ ಸಂಗತಿ ಮರೆಯಾಗಿಟ್ಟಿದೆ. ಪೂರ್ವ ಇದೆ, ಪಶ್ಚಿಮ ಇದೆ, ಅರಣ್ಯ ಅಂದರೆ ಅದು ದಕ್ಷಿಣದಲ್ಲಿ ಇರುವಂಥದ್ದಾಗಿದೆ. ಯಾಕೆಂದರೆ ಇಸ್ರೇಲರು ವಾಸ ಮಾಡ್ತಾ ಇದ್ದಂಥ ಆ ಸ್ಥಳ ಅರಣ್ಯದ ಭಾಗದಲ್ಲಿತ್ತು. ಪೂರ್ವ ಮತ್ತು ಪಶ್ಚಿಮ ಮತ್ತು ದಕ್ಷಿಣ ಆದ ನಂತರ ಸಿಗುವಂಥ ಮತ್ತೊಂದು
ದೇನಾಕ್ಕೆ ಸ್ತೋತ್ರವಾಗಲಿ. ದಿಕ್ಕು ಯಾವುದು ಎಂಬುದಾಗಿ ನೆನೆಸುವಾಗ ಉತ್ತರ ದಿಕ್ಕಿನಲ್ಲಿ ಏನಿದೆ? ಉತ್ತರ ದಿಕ್ಕಿನಲ್ಲಿಯೇ ಪರಲೋಕ ಇರುವಂಥದ್ದಾಗಿದೆ. ಉತ್ತರ ದಿಕ್ಕಿನಲ್ಲಿಯೇ ದೇವರು ತನ್ನ ಸಿಂಹಾಸನವನ್ನು ಸ್ಥಾಪಿಸಿರುವಂಥ ಸ್ಥಳ ಇರುವಂಥ ದಿಕ್ಕೇ ಉತ್ತರ ದಿಕ್ಕು. ಹಾಗಂತ ಹೇಳಿ ಈ ಸಂದೇಶವನ್ನು ಆಲಿಸ್ತಿರುವಂಥ ನಿಮ್ಮ ಆಲೋಚನೆ ಎಲ್ಲಿಗೂ ಕರ್ಕೊಂಡು ಹೋಗಬೇಡ್ರಿ. ಅಹಿಂದ ಸಹೋದರರು ಉದಯ ಕಾಲದಲ್ಲಿ ಪೂರ್ವ ದಿಕ್ಕನ್ನು ಕಡೆಗೆ ತಿರುಗಿ ಅವರು ಸೂರ್ಯ ನಮಸ್ಕಾರ ಮಾಡ್ತಾರೆ. ಹಾಗಾದರೆ ಕ್ರೈಸ್ತ ಮಕ್ಕಳಾಗಿರುವಂಥ ನಾವು ಉತ್ತರ ದಿಕ್ಕದ ಕಡೆಗೆ ತಿರುಗಿ ನಾವು ಸದಾ ನಮಸ್ಕಾರ ಮಾಡೋಣವಾ? ಯಾಕಂದರೆ ನಮ್ಮ ದೇವರು ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅದೆಲ್ಲ ಸಂಗತಿ. ಇಲ್ಲಿ ಪೂರ್ವ ಮತ್ತು ಪಶ್ಚಿಮ ಮತ್ತು ದಕ್ಷಿಣದ ಬಗ್ಗೆ ಬರೆಯಲ್ಪಟ್ಟಿದೆ, ಆದರೆ ಉತ್ತರದ ಬಗ್ಗೆ ಬರೆಯಲ್ಪಟ್ಟಿಲ್ಲ. ದೇವಶ್ವರೇ, ನನ್ನನ್ನು ಗಮನಿಸಿರಿ. ಮೂಡಣದಿಂದಾಗಲಿ, ಪಡವಣದಿಂದಾಗಲಿ, ತೆಂಕಣದಿಂದಾಗಲಿ ನಮಗೆ ಆಶೀರ್ವಾದ ಬರಲ್ಲ. ನಮಗೆ ಪಡುವಣದಿಂದಲೇ, ಅಂದರೆ ಉತ್ತರದಿಂದಲೇ ನಮಗೆ ಆಶೀರ್ವಾದ ಬರ್ತದೆ. ಉತ್ತರ ದಿಕ್ಕಿನಿಂದಲೇ ಆಶೀರ್ವಾದ ಬರ್ತದೆ. ಯಾಕೆಂದರೆ ಅನೇಕ ಜನರು ಬಹಳ ಪ್ರಯಾಸ ಪಡ್ತಾರೆ, ಹಗಲು ರಾತ್ರಿ ದುಡಿತಾರೆ, ಎಷ್ಟೋ ನಿದ್ದೆಗೆಡ್ತಾರೆ, ಎಷ್ಟೋ ಕಡೆಯಲ್ಲಿ ಹೀಗೆ ಮಾಡಿದರೆ ನನ್ನ ಜೀವನ ಸಾರ್ಥಕವಾಗುತ್ತದೆ, ನಾನು ಅವರಿವರನ್ನು ಮಾಡೆಲ್ ಮಾಡಿಕೊಂಡು ಅಥವಾ ಶ್ರೀಮಂತನೋ ಅಥವಾ ಸ್ಪೋರ್ಟ್ಸ್ ಮ್ಯಾನನ್ನೋ ಅಥವಾ ದೊಡ್ಡದಾಗಿರುವಂಥ ಬಿಸ್ನೆಸ್ ಮ್ಯಾನನ್ನು ನೋಡಿ ಅವರ ಜೀವನ ಶೈಲಿಯನ್ನು ನಾನು ಅಳವಡಿಸಿಕೊಂಡ್ರೆ ನಾನು ಉನ್ನತ ಸ್ಥಿತಿಗೆ ಬರ್ತೇನೆ ಎಂಬುದಾಗಿ ಅಂದ್ಕೊಂಡಿರುವಂಥ ನಿಮಗೆ ದೇವರ ವಾಗ್ದಾನ ವಚನದಲ್ಲಿ ನೋಡುತ್ತೇವೆ. ಕೀರ್ತನೆ 127ನೇ ಅಧ್ಯಾಯದ 2ನೇ ವಚನದಲ್ಲಿ ಬೆಳ್ಳಂಬೆಳಗ್ಗೆ ಏಳುವಂಥವರೇ, ರಾತ್ರಿಯಲ್ಲೆಲ್ಲ ಹೊತ್ತು ಮೀರಿ ಮಲಗುವಂಥವರೇ, ನೀವು ಇಷ್ಟೊಂದು ಪ್ರಯಾಸ ಪಡುವುದು ವ್ಯರ್ಥ. ಆದರೆ ತನ್ನ ಪ್ರಿಯರಿಗೆ ದೇವರು ನಿದ್ರೆಯಲ್ಲಿಯೂ ಸಹ ಊಟ ಕೊಡುತ್ತಾನೆ ಎಂಬುದಾಗಿ ಹೇಳಿ ದೇವರ ವಾಗ್ದಾನ ವಚನದಲ್ಲಿ ನಾವು ನೋಡುತ್ತೇವೆ. ಹಗಲು ರಾತ್ರಿ ಕಷ್ಟಪಡ್ತಿರ್ತಾರೆ, ಅನೇಕ ಜನರು ಪ್ರಯಾಸ ಪಡ್ತಾ ಇರ್ತಾರೆ, ನೈಟ್ ಡ್ಯೂಟಿ ಮಾಡ್ತಾರೆ, ಓಟಿ ಮಾಡ್ತಾರೆ. ಎಷ್ಟೋ ಪ್ರಯಾಸ ಪಟ್ಟರೂ ಅವರ ಜೀವಿತದಲ್ಲಿ ಉದ್ಧಾರ ಅಂದರೆ ಹೆಚ್ಚಿಸಲ್ಪಡುವಂಥದ್ದು ಕಾಣುವುದೇ ಇಲ್ಲ. ಎಷ್ಟು ದುಡಿದರು, ಎಷ್ಟು ಕಷ್ಟಪಟ್ಟರು, ಎಷ್ಟು ಹೋರಾಟ ಮಾಡಿದರು, ಅಲ್ಲಿಗಲ್ಲಿಗೆ ಸಮವಾಗಿ ಹೋಗುತ್ತದೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ನೀನು ಅಂದ್ಕೊಂಡಿರ್ಬೋದು, ಭಾಳ ಕಷ್ಟಪಟ್ಟರೆ ನಾನು ಉದ್ಧಾರವಾಗುತ್ತೇನೆ ಅಂತ. ಇಲ್ಲ ದೇವ ಮಗುವೆ, ಹಾಗಂತ ಹೇಳಿ ಕಷ್ಟಪಡಬಾರ್ದು ಅನ್ನೋದು ನನ್ನ ತಾತ್ಪರ್ಯವಲ್ಲ. ಪ್ರತಿಯೊಬ್ಬರು ಕಷ್ಟಪಡಲೇಬೇಕು. ಆದರೆ ಆ ಕಷ್ಟದ ಮಧ್ಯದಲ್ಲಿ ದೇವರ ಸಹಾಯ ಯಾರು ಅಪೇಕ್ಷಿಸಿ ದೇವರಿಂದ ಬಲ ಹೊಂದುತ್ತಾರೋ ಅವರನ್ನೇ ದೇವರು ಉನ್ನತ ಸ್ಥಿತಿಗೆ ಹೆಚ್ಚಿಸಲ್ಪಡುವಂಥದ್ದು, ಉನ್ನತ ಸ್ಥಿತಿಗೆ ತರುವಂಥದ್ದು. ದೇನಾಕ್ಕೆ ಸ್ತೋತ್ರವಾಗಲಿ. ಮನುಷ್ಯನ ಬಲ, ಮನುಷ್ಯನ ಸಾಮರ್ಥ್ಯ, ಮನುಷ್ಯನ ಶಕ್ತಿ, ಮನುಷ್ಯನ ಹಣ, ಮನುಷ್ಯನ ವೈಯಕ್ತಿಕವಾದಂಥ ಜ್ಞಾನ, ತಿಳುವಳಿಕೆ, ಆಲೋಚನೆ ಈ ಲೋಕದಲ್ಲಿ ಒಬ್ಬ ಮನುಷ್ಯನನ್ನು ಹೆಚ್ಚಿಸುವ ಹಾಗೆ ಅಥವಾ ಉನ್ನತ ಸ್ಥಿತಿಗೆ ತರುವ ಹಾಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ದೇವರ ಸಹಕಾರವಿಲ್ಲದೆ, ದೇವರ ಕರುಣೆ ಇಲ್ಲದೆ, ದೇವರ ದಯೆ ಇಲ್ಲದೆ ಯಾವ ವ್ಯಕ್ತಿಯೂ ಸದಾ ಉದ್ಧಾರವಾಗೋದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕಾಗಿ ಭಕ್ತನಾಗಿರುವಂಥ ದಾವಿದನು, ಹನ್ನಾಳು ತಮ್ಮ ಜೀವಿತದಲ್ಲಿ ಆತನನ್ನು ಹೀಗೆ ಕೊಂಡಾಟ ಮಾಡುತ್ತಾರೆ, ಹೀಗೆ ಆತನನ್ನು ಘನಪಡಿಸುತ್ತಾರೆ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದ ದೇನಾಕ್ಕೆ ಸ್ತೋತ್ರವಾಗಲಿ ಅದರ 12ನೇ ವಚನದಲ್ಲಿ ಭಕ್ತನಾದಂಥ ದಾವಿದನು ಬಹಳ ಅದ್ಭುತವಾದಂಥ ಮಹಿಮೆಯಾದಂಥ ಮಾತನ್ನು ಆತನು ಸ್ಪಷ್ಟಪಡಿಸ್ತಾನೆ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದಲೇ ಬರ್ತದೆ. ಗಮನಿಸಿದೆನಾಕ್ಕೆ ಸ್ತೋತ್ರವಾಗಲಿ. ಪ್ರಭಾವವು ಐಶ್ವರ್ಯವು ಈ ಭೂಲೋಕದಲ್ಲಿ ಎಲ್ಲೂ ಸಿಗಲ್ಲ. ಬಹಳ ಜನರು ಅಂದ್ಕೊಂಡು ಬಿಟ್ಟಿರ್ತಾರೆ. ದೇನಾಕ್ಕೆ ಸ್ತೋತ್ರವಾಗಲಿ.
ನಿಧಿಗಳನ್ನು ಹುಡುಕ್ತಾ ಇದ್ದಾರೆ ಇವತ್ತು. ಅಲ್ಲಿ ಬಂಗಾರದ ನಿಧಿ ಇದೆ, ಅಲ್ಲಿ ವಜ್ರ ಇಟ್ಟಿದ್ದಾರೆ ಎಂಬುದಾಗಿ ಬಹಳ ಜನರ ಒಂದು ತವಕ ಏನೆಂದರೆ ಬೇಗನೆ ಶ್ರೀಮಂತರಾಗಬೇಕು, ಬೇಗನೆ ಐಶ್ವರ್ಯವಂತರಾಗಬೇಕು ಎಂಬುದಾಗಿ ಪ್ರಯಾಸ ಪಡುವಂಥ ವ್ಯಕ್ತಿಗಳನ್ನು ಇವತ್ತು ನಾವು ಅನೇಕ ಪತ್ರಿಕೆಗಳನ್ನು ನೋಡುತ್ತೇವೆ. ಅವರ ಅಂತ್ಯ ಯಾವ ರೀತಿಯಾಗಿ ಇರ್ತದೆ ಎಂಬುದಾಗಿ. ದೇವ ಮಗುವೆ, ಈ ಲೋಕದ ಯಾತ್ರೆಯಲ್ಲಿ ಐಶ್ವರ್ಯ ಮತ್ತು ಪ್ರಭಾವ ಬೇರೆ ಎಲ್ಲೂ ಸದಾ ಸಿಗೋದಿಲ್ಲ. ನೀನು ತಿಳ್ಕೊಂಡಿರೋದೇನು ಗೊತ್ತಾ? ಅಯ್ಯೋ, ನಾನು ಬೇಗನೆ ಶ್ರೀಮಂತನಾಗಬೇಕೆಂಬುದಾಗಿ ಇವತ್ತು ಅಡ್ಡವಾದಂಥ ಕಾರ್ಯವನ್ನು, ಅಡ್ಡದಾರಿಯನ್ನು ಹಿಡಿತಾರೆ. ಇವತ್ತು ಬಹಳ ಜನ ಗೇಮ್ಗಳನ್ನು ಆಡ್ತಾ ಇರ್ತಾರೆ, ಜೂಜನ್ನು ಆಡ್ತಾ ಇರ್ತಾರೆ, ಮೊಬೈಲಲ್ಲಿ ಗೇಮ್ಗಳನ್ನು ಆಡ್ತಾ ಇರ್ತಾರೆ, ಬೆಟ್ಟಿಂಗನ್ನು ಕಟ್ತಾ ಇರ್ತಾರೆ. ಬೇಗನೆ ಶ್ರೀಮಂತನಾಗಬೇಕು, ಬೇಗನೆ ಶ್ರೀಮಂತನಾಗಬೇಕೆಂಬುದಾಗಿ. ಇತ್ತೀಚೆಗೆ ನಾನು ಕೇಳಿದಂಥ ಒಂದು ನಿಜವಾದಂಥ ಘಟನೆ, ಒಬ್ಬ ಸರ್ಕಾರಿ ಉದ್ಯೋಗದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಸರ್ಕಾರಿ ಹುದ್ದೆಯನ್ನು ಬಿಟ್ಟು ಕಾಡಿನಲ್ಲಿ ಒಂದು ಸ್ಥಳದಲ್ಲಿ ವಜ್ರಗಳು ಸಿಗುತ್ತದೆ ಎಂಬುದಾಗಿ ಹುಡುಕುತ್ತಾ ಹೋಗುತ್ತಾನೆ. ಹುಡುಕುತ್ತಾ ಇರುವಾಗ ದಾರಿ ತಪ್ಪಿ ಹೋಗುತ್ತದೆ. ಕಾಡಿನ ಮಧ್ಯದಲ್ಲಿ ಅಲೆದಾಡ್ತಾನೆ. ಕುಡಿಯೋದಕ್ಕೆ ನೀರು ಸಿಗಲ್ಲ, ದಾಹ ಎಂಬುದಾಗಿ ಆತನು ಉಸಿರುಗಟ್ಟಿ ಅಲ್ಲೇ ಸತ್ತೋಗ್ಬಿಡ್ತಾನೆ. ಅವನ ಹೆಣ ಕಾಡಿನಲ್ಲಿ ಹುಡುಕೊಂಡು ಬರ್ತಾರೆ. ಆಲ್ರೆಡಿ ನಾಯಿ ನರಿಗಳು ಆ ಹೆಣವನ್ನು ಆಲ್ರೆಡಿ ತಿಂದಿರ್ತವೆ. ನೋಡ್ರಿ, ಒಬ್ಬ ಮನುಷ್ಯ ಅನ್ಯ ಮಾರ್ಗದಿಂದ ಅಥವಾ ಜೂಜಾಟದಿಂದ ವೈಯಕ್ತಿಕವಾಗಿ ಯಾವುದೇ ವಿಧವಾದಂಥ ಸಂಗತಿಗಳಿಂದ ಐಶ್ವರ್ಯವಂತನಾಗುತ್ತಾನೆ ಎಂಬುದಾಗಿ ತಿಳ್ಕೊಂಡಂಥ ಆ ವ್ಯಕ್ತಿಯ ಜೀವನ ಅಂತ್ಯ ಹೇಗಿರುತ್ತದೆ ಗೊತ್ತಾ? ಸಾವಿನಲ್ಲೇ ಅಂತ್ಯವಾಗುತ್ತದೆ. ಆದರೆ ಭಕ್ತನಾದಂಥ ದಾವೀದನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ಪ್ರಭಾವ ಮತ್ತು ಐಶ್ವರ್ಯ ನಿನ್ನ ಸನ್ನಿಧಿಯಿಂದಲೇ ಬರುತ್ತದೆ. ಹೌದಮ್ಮ? ನೀನು ಸರ್ವಾಧಿಕಾರಿಯು, ಬಲ ಮತ್ತು ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರ್ತದೆ. ಎಲ್ಲ ದೊಡ್ಡ ಸ್ಥಿತಿಗೂ ಶಕ್ತಿಗೂ ನೀನೇ ಮೂಲ. ಎಲ್ಲ ಹೆಚ್ಚಿಸಲ್ಪಡುವುದಕ್ಕೂ, ಎಲ್ಲ ಉನ್ನತಿಗೂ, ಎಲ್ಲ ದೊಡ್ಡ ಸ್ಥಿತಿಗೂ ನಿನ್ನೇ ಕಾರಣ. ಯಾಕಂದರೆ ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿ ಇರುತ್ತದೆ, ನಿನ್ನ ಹಸ್ತದಲ್ಲಿ ಇರುತ್ತದೆ. ವಾವ್! ಈ ವಾಕ್ಯವನ್ನು ಮುದ್ದಾಡಬೇಕು ಅನಿಸುತ್ತೆ. ದಿನಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಮಾತ್ರವಲ್ಲ, ಇಡೀ ಬೈಬಲಲ್ಲಿರುವಂಥ ಎಲ್ಲ ವಾಕ್ಯಗಳಷ್ಟು ರುಚಿಕರವಾಗಿರುವಂಥದ್ದಾಗಿ. ಈ ವಾಕ್ಯವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮನುಷ್ಯ ಎಷ್ಟು ಪ್ರಯಾಸ ಪಡ್ತಾನ್ರಿ, ಎಷ್ಟು ಹೋರಾಟ ಮಾಡ್ತಾನ್ರಿ. ಬಲಕ್ಕೋಸ್ಕರವಾಗಿ, ಆರೋಗ್ಯಕ್ಕೋಸ್ಕರವಾಗಿ, ಹೆಸರಿಗೋಸ್ಕರವಾಗಿ, ಪ್ರಖ್ಯಾತಿಗೋಸ್ಕರವಾಗಿ, ಹೆಚ್ಚಿಸಲ್ಪಡುವುದಕ್ಕೋಸ್ಕರವಾಗಿ ತನ್ನ ಜೀವಿತದಲ್ಲಿ ಹಗಲು ಎನ್ನೋದಿಲ್ಲ, ರಾತ್ರಿ ಎನ್ನೋದಿಲ್ಲ, ವಿರಮಿಸೋದಿಲ್ಲ, ಪ್ಲಾನ್ಗಳಿಗೆ ಕೊನೆಯೇ ಇರೋದಿಲ್ಲ. ಆ ರೀತಿಯಾಗಿ ಎಷ್ಟೋ ಆಲೋಚನೆಗಳನ್ನು ಮಾಡುತ್ತಾನೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಭಾವ, ಐಶ್ವರ್ಯ, ಬಲ, ಪರಾಕ್ರಮಗಳು ಆತನ ಹಸ್ತದಲ್ಲಿ, ಆತನ ಸನ್ನಿಧಾನದಲ್ಲಿದೆ. ಒಬ್ಬ ಮನುಷ್ಯನಿಗೆ ಐಶ್ವರ್ಯ, ದೊಡ್ಡಸ್ತಿಕೆ ಆತನೇ ಕೊಡುತ್ತಾನೆ. ದಿನಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದೇ ಸರಿಯಾದಂಥ ಮಾತನ್ನು, ಇದೇ ರೀತಿಯಾದಂಥ ಮಾತನ್ನು ಹನ್ನಾಳು ತನ್ನ ಹಾಡಿನಲ್ಲಿ ವ್ಯಕ್ತಿಗತವಾಗಿ ದೇವರ ಕುರಿತು ಅವಳು ಹಾಡ್ತಾಳೆ. ಒಂದು ಸಮುವೇಲನ ಪ್ರವಾದನೆ ಗ್ರಂಥದಲ್ಲಿ ಬಡತನ ಸಿರಿತನಗಳನ್ನು ಕೊಡುವಾತನು, ತಗ್ಗಿಸುವವನು, ಹೆಚ್ಚಿಸುವಾತನು ಆತನೇ. ದೀನನನ್ನು ಧೂಳಿನಿಂದ ಎತ್ತಿ, ದರಿದ್ರನನ್ನು ತಿಪ್ಪೆ ಮೇಲಿಂದ ಎಬ್ಬರಿಸಿ, ಮಹಿಮಾಸನದ ಮೇಲೆ ಕುಳ್ಳರಿಸುವ ದೇವರು ಆತನೇ ಎಂಬುದಾಗಿ ಒಂದು ಹಾಡು ನನಗೆ ನೆನಪು ಬರ್ತಾ ಇದೆ. ದೀನನನ್ನು ಧೂಳಿನಿಂದ ಎತ್ತಿ, ದರಿದ್ರನನ್ನು ತಿಪ್ಪೆಯಿಂದೆಬ್ಬಿಸಿ, ಮಹಿಮಾಸನವನ್ನು ಕೊಡುವಾತನೇ. ದೀನನನ್ನು ಧೂಳಿನಿಂದ ಎತ್ತಿ, ದರಿದ್ರನನ್ನು ತಿಪ್ಪೆಯಿಂದೆಬ್ಬಿಸಿ, ಮಹಿಮಾಸನವನ್ನು ಕೊಡುವಾತನೇ.
ನೀನೇ ಯೂದ ಕುಲದ ಸಿಂಹನೇ, ನೀನೇ ಯೂದ ಕುಲದ ಸಿಂಹನೇ. 2010ರಲ್ಲಿ ಈ ಹಾಡು ಬರೆಯುವಂತೆ ದೇವರು ಕೃಪೆ ಮಾಡಿದೆ. ಹೌದು ಪ್ರೀತಿಯುಳ್ಳ ದೇವಶನರೇ, ಆತನೇ ಯೂದ ಕುಲದ ಸಿಂಹನು. ಆತನಲ್ಲಿ ಬಲ, ಪರಾಕ್ರಮ, ಶಕ್ತಿ, ಹೆಚ್ಚಿಸಲ್ಪಡುವಿಕೆ, ಐಶ್ವರ್ಯ, ಅಧಿಕವಾದಂಥ ಬಲವು ಆತನಲ್ಲೇ ಇದೆ. ಒಬ್ಬ ಮನುಷ್ಯನಿಗೆ ದೊಡ್ಡ ಸ್ಥಿತಿ ಆತನಲ್ಲೇ ಸಿಗುವಂಥದ್ದಾಗಿದೆ. ಹನ್ನಮಳಿಗೆ ಎಲ್ಲರೂ ಹೇಳ್ತಾರೆ, ಬಹಳ ವರ್ಷಗಳ ನಂತರ ವಂಚಿತನವರ ನೀಗಿಸಿ ದೇವರ ಗರ್ಭವನ್ನು ಕೊಟ್ಟಂಥ ಸಮುವೇಲನ್ನು ಕರ್ಕೊಂಡು ಬಂದು ಆ ಶಿಲೋವ ಎನ್ನುವಂಥ ದೇವ ಮಂದಿರದಲ್ಲಿ ಆ ಮಗುವನ್ನು ಇಟ್ಟು ಹೋಗ್ತಿರುವಂಥ ವೇಳೆಯಲ್ಲಿ, ಏ ಹುಚ್ಚಿ ಅಣ್ಣ, ನೀನೇನು ಮಾಡ್ತಾ ಇದೀಯಾ? ಈ ಮಗು ಇಲ್ಲಿ ಸುಖವಾಗಿರ್ತಾನ? ಇಲ್ಲಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನಾ? ತಾಯಿನ ಬಿಟ್ಟು ಮಗುವನ್ನು ನೀನು ಹೋಗ್ತಾ ಇದೆಯಲ್ಲ, ಆ ಮಗುವಿನ ಕುರಿತು ನನಗೆ ಕರುಣೆ ಇಲ್ವಾ? ನೀನೇನು ತಿಳ್ಕೊಂಡಿದ್ದೀ? ಏಲಿಯ ಮಕ್ಕಳು ಸಾಮಾನ್ಯವಾದವರಲ್ಲ. ಅವರು ಈ ಮಗನನ್ನು ತುಳಿದು ಬಿಡ್ತಾರೆ. ಈ ಮಗನನ್ನು ಉದ್ಧಾರವಾಗೋದಕ್ಕೆ ಬಿಡೋದಿಲ್ಲ. ಅವರ ಕಾಲು ಕಸವಾಗಿ ಇವನನ್ನು ಮಾಡಿಕೊಳ್ತಾರೆ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಹನ್ನಾಳ ನಂಬಿಕೆಯ ಮಾತುಗಳನ್ನು ನೋಡ್ರಿ. ತಗ್ಗಿಸುವವನು, ಹೆಚ್ಚಿಸುವವನು ಆತನೇ. ನನ್ನ ದೇವರು ಒಂದು ವೇಳೆ ಈ ಮಗನನ್ನು ಆ ರೀತಿಯಾಗಿ ಆ ಏಲಿಯ ಮಕ್ಕಳ ಮೂಲಕವಾಗಿ ಮಾಡಿದರೆ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಯಾಕೆಂದರೆ ದೇವರ ಕುರಿತು ನನಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ನನ್ನ ಮಗನು ಅದೇ ರೀತಿಯಾದಂಥ ಹಿಂಸೆಗೆ ಗುರಿಯಾಗಬೇಕಂತ ದೇವರ ಚಿತ್ತ ಇರುವುದಾದರೆ ಅದನ್ನು ಯಾರು ತಡೆಯೋಕ್ಕಾಗಲ್ಲ. ಆದರೆ ಅದೇ ದೇವರು ಒಂದು ವೇಳೆ ನನ್ನ ಮಗನನ್ನು ಹೆಚ್ಚಿಸಲ್ಪಡಬೇಕು, ನನ್ನ ಮಗನು ಎಲ್ಲರ ಮಧ್ಯದಲ್ಲಿ ಆಶೀರ್ವಾದದ ನಿಧಿಯಾಗಿರಬೇಕೆಂಬುದಾಗಿ ಒಂದು ವೇಳೆ ದೇವರು ನಿರ್ಣಯ ಮಾಡಿರುವುದಾದರೆ ಅವನನ್ನು ಯಾವ ದುಷ್ಟಶಕ್ತಿಗಳು, ಯಾವ ವ್ಯಕ್ತಿಗಳು, ಯಾರ ಮಕ್ಕಳು ಸದಾ ಮುಟ್ಟೋಕ್ಕೆ ಆಗೋದಿಲ್ಲ. ಯಾಕೆಂದರೆ ನನ್ನ ದೇವರು ತಗ್ಗಿಸುವವನು, ಹೆಚ್ಚಿಸುವವನು ಆತನೇ. ಬಡತನ ಸಿರಿತನಗಳನ್ನು ಕೊಡುವಾತನು ಆತನೇ. ದೀನನನ್ನು ಧೂಳಿನಿಂದ ಎತ್ತಿ, ದರಿದ್ರನನ್ನು ತಿಪ್ಪೆಯಿಂದ ಎಬ್ಬರಿಸಿ ಮಹಿಮಾಸನದ ಮೇಲೆ ಕೊಳ್ಳಿರಿಸುವ ದೇವರು ನನ್ನ ಕರ್ತನಾಗಿದ್ದಾನೆ. ನಾನು ಯಾರನ್ನೋ ನೋಡಿ ದೇವರ ಸನ್ನಿಧಾನದಲ್ಲಿ ಬಿಟ್ಟಿಲ್ಲ. ಬಲ ಪರಾಕ್ರಮಗಳು ಆತನ ಸನ್ನಿಧಾನದಲ್ಲಿದೆ, ಧನ ಐಶ್ವರ್ಯ ಆತನ ಸನ್ನಿಧಾನದಲ್ಲಿದೆ. ಆತನೇ ದೊಡ್ಡ ಸ್ಥಿತಿಗೆ ಕಾರಣನಾಗಿದ್ದಾನೆ. ಆತನೇ ಐಶ್ವರ್ಯವಾಗಿರುವ ಕರ್ತನಾಗಿದ್ದಾನೆ. ನನ್ನ ಮಗನನ್ನು ನನಗಿತ್ತಲೂ ಸದಾ ಆತನು ಸಂರಕ್ಷಿಸಿ ಸುರಕ್ಷಿತವಾಗಿರಿಸಿ ನನ್ನ ಮಗನನ್ನು ಆಶೀರ್ವಾದ ಮಾಡಿ ಅಭಿಷೇಕ ಮಾಡುತ್ತಾನೆ. ನಾನು ಯಾರ ಮಡಿಲಲ್ಲಿ ಬಿಟ್ಟು ಹೋಗ್ತಿಲ್ಲ, ಯಾರ ಕಾಲು ಕೆಳಗೂ ಸದಾ ನಾನು ಬಿಟ್ಟು ಹೋಗ್ತಿಲ್ಲ. ನಾನು ದೇವರ ಸನ್ನಿಧಾನದಲ್ಲಿ ಬಿಟ್ಟು ಹೋಗ್ತೇನೆ ಎಂಬುದಾಗಿ ನಂಬಿಕೆಯಿಂದ ಹೋದಲು ಬೈಬಲ್ ಹೇಳ್ತದೆ. ಆ ಮಗುವಿನ ಆ ಸಮುವೇಲನ ಪ್ರವಾದನೆಗಳು ದಾನು ಮೊದಲುಗೊಂಡು ಬೇರ್ಷೆಬದ ತನಕ ಆತನು ನುಡಿದ ಪ್ರವಾದನೆಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. ಹೌದು ಪ್ರೀತಿಯುಳ್ಳ ದೇವಶನರೇ, ಈ ಇಬ್ಬರು ಭಕ್ತರ ಅಂತರಾಳದ ಪ್ರೀತಿಯ ಮಾತುಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನನ್ನ ದೇವರು ನಮ್ಮನ್ನು ಹೆಚ್ಚಿಸುವವನು, ತಗ್ಗಿಸುವವನು, ಬಡತನ ಸಿರಿತನಗಳನ್ನು ಕೊಡುವಾತವನು. ಅಷ್ಟು ಮಾತ್ರವಲ್ಲ, ಆತನ ಸನ್ನಿಧಾನದಲ್ಲಿ ಐಶ್ವರ್ಯ ಇದೆ. ಆತನ ಹಸ್ತದಲ್ಲಿ ಬಲ ಪರಾಕ್ರಮಗಳಿದೆ. ದೊಡ್ಡ ಸ್ಥಿತಿಗೆ ಆತನೇ ಕಾರಣನು ಅಂತ ನನ್ನ ಜೀವಿತದಲ್ಲಿ ನಡೆದಂಥ ಒಂದು ವಿಶೇಷವಾದಂಥ ಘಟನೆ. ಭಾಳ ಒಂದು ಅಮೂಲ್ಯವಾದಂಥ ಸೇವಕರು. ಅವರು ಪ್ರತ್ಯೇಕವಾಗಿ ಒಂದು ಆ್ಯನಿವರ್ಸರಿಗೆ ಸುತ್ತಮುತ್ತಲಿರುವಂಥ ಅನೇಕ ಸೇವಕರುಗಳನ್ನು ಸದಾ ಅವರು ಆಹ್ವಾನ ಮಾಡಿದರು. ನನ್ನನ್ನು ಸದಾ ಅವರು ಕರೆದಂಥ ವೇಳೆಯಲ್ಲಿ, ಅಯ್ಯ, ಬಹಳ ಜನ ಸೇವಕರು ಈ ಕೂಟದಲ್ಲಿ ಬರ್ತಾ ಇದ್ದಾರೆ, ಈ ಆ್ಯನಿವರ್ಸರಿನಲ್ಲಿ ನೀವು ಸದಾ ಬನ್ನಿ, ನೀವೇನೂ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ನಾನು ಹೇಳಿದೆ, ಹೇಳಿ ಏನದು ಅಂತ. ಇಲ್ಲ, ನೀವು ದೇವರ ವಾಕ್ಯವನ್ನು ಕೊಡಬೇಕು, ಬಹಳ ಜನ ಸೇವಕರು ಮಾತನಾಡೋದ್ರಿಂದ ಒಂದು 45 ನಿಮಿಷಗಳ ಕಾಲ ನೀವು ಮಾತನಾಡಬೇಕಯ್ಯ, ತಪ್ಪು ತಿಳ್ಕೊಳ್ಬೇಡ್ರಿ, ಸಮಯದ ಅಭಾವ ಇದೆ ಎಂಬುದಾಗಿ.
ತಕ್ಷಣವೇ ನಾನು ಹೇಳಿದೆ, ಇಲ್ಲ ಇಲ್ಲ, ಹಾಗೆ ಅಂತ ಇಲ್ಲ, ನಾನೇ ಮಾತನಾಡಬೇಕಂತ ಏನಿಲ್ಲ. ನಿಮ್ಮ ಸೇವೆ ಕುರಿತು ಅಥವಾ ನಿಮ್ಮ ವೈಯಕ್ತಿಕವಾದಂಥ ಜೀವಿತ ಕುರಿತು ನಾನು ತುಂಬ ಹೆಮ್ಮೆ ಪಡುತ್ತೇನೆ. ಕರ್ತನ ಸನ್ನಿಧಾನದಲ್ಲಿ ಯಾರೇ ದೇವಸೇವಕರು ಮಾತನಾಡಿದರು ಕೂತ್ಕೊಂಡು ಕೇಳುವಂಥ ಒಂದು ಸಭ್ಯತೆ ಅವರು ನನಗೆ ಕೊಟ್ಟಿದ್ದಾನೆ. ನಾನೇನು ಮಾತನಾಡೋದಿಲ್ಲ, ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳುವಾಗ, ಇಲ್ಲ ಇಲ್ಲ ಅಯ್ಯೋ, ವೇದಿಕೆ ಮೇಲೆ ನಿಮ್ಮನ್ನು ಕುಂದಿರಿಸಿ ಕರೆದು ನೀವು ಮಾತಾಡಿಲ್ಲ ಅಂದರೆ ನಿಮಗೆ ಶೇಮ್ ಆಗಿಬಿಡುತ್ತೆ, ನನಗೂ ಸೇಮ್ ಆಗಿಬಿಡ್ತದೆ, ನಿಮ್ಮ ಗೌರವದ ಪ್ರಶ್ನೆ ಎಂಬುದಾಗಿ ಆತನು ಹೇಳುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಇಲ್ಲ ಇಲ್ಲ ಇಲ್ಲ, ನಮ್ಮ ಗೌರವ ಅಥವಾ ನಮ್ಮ ಘನತೆಯ ಕುರಿತು ನಾವು ಸೇವಕರಾಗಿ ಮಾರ್ಪಟ್ಟಿಲ್ಲ. ಎಲ್ಲ ಗೌರವಕ್ಕೂ, ಎಲ್ಲ ಮಾನಕ್ಕೂ, ಎಲ್ಲ ಮಹಿಮೆಗೂ, ಎಲ್ಲ ಮಹತ್ವಕ್ಕೂ ಯೋಗ್ಯನೂ ದೇವರೇ. ದೇವರೇ ಆ ಗೌರವಕ್ಕೆ ಪಾತ್ರರಾಗಿಲ್ಲ. ಮನುಷ್ಯನ ಗೌರವ ಸ್ವಲ್ಪ ಸಮಯ ಹೊಗಳುತ್ತಾರೆ, ಆಮೇಲೆ ತೆಗಳುತ್ತಾರೆ. ಆದರೆ ಒಂದು ವೇಳೆ ದೇವರು ನಮ್ಮನ್ನು ಹೆಚ್ಚಿಸುವುದಾದರೆ, ದೇವರು ನಮ್ಮನ್ನು ಗೌರವಿಸುವುದಾದರೆ ಯಾರೂ ಸಹ ಅದನ್ನು ತಡೆಯೋದಕ್ಕೆ ಆಗಲ್ಲ. ಪ್ರಿಯ ಸೇವಕರೇ, ನೀವು ತಿಳ್ಕೊಂಡಿರೋದು ತಪ್ಪು. ಒಂದು ವೇಳೆ ಆ ವೇದಿಕೆಯಲ್ಲಿ ಬಂದು ನಾನು ಮಾತಾಡದೆ ಹೋದರೆ ನನಗೆ ಅಗೌರವವಾಗ್ಬಿಡ್ತದೆ ಎಂಬುದಾಗಿ, ಇಲ್ಲ ಇಲ್ಲ, ನನ್ನ ಜೀವಿತದ ಮೂಲಕವಾಗಿ ದೇವರ ನಾಮ ಯಾವಾಗಲೂ ಮಹಿಮೆ ಹೊಂದುತ್ತದೆ. ಯಾಕೆಂದರೆ ನನ್ನ ದೇವರು ಗೌರವಿಸಿದರೆ, ನನ್ನ ದೇವರು ಹೆಚ್ಚಿಸಿದರೆ ಅದಕ್ಕೆ ಯಾರೂ ತಡೆ ಮಾಡೋಕ್ಕಾಗಲ್ಲ. ಇನ್ನೊಂದೇನು ಗೊತ್ತಾ, ಇಂಥ ಸಂದರ್ಭದಲ್ಲಿ ಆದರೂ ಸದಾ ನನಗೆ ಕೊಡಲ್ಪಟ್ಟಂಥ ತಲಾಂತಗಳು, ನನಗೆ ಕೊಡಲ್ಪಟ್ಟಂಥ ವರಗಳು, ನನಗೆ ಕೊಡಲ್ಪಟ್ಟಂಥ ದೈವ ಅಭಿಷೇಕವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿ ಕೃತಜ್ಞತೆಯೊಡನೆ ಆತನ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳೋಣ, ತಾಳ್ಮೆಯಿಂದ ಆತನನ್ನು ನಾವು ಆರಾಧಿಸೋಣ, ಆತನ ನಾಮವನ್ನು ನಾವು ಘನಪಡಿಸೋಣ. ತಗ್ಗಿಸಿಕೊಳ್ಳುವುದಕ್ಕಿಂತ ಉನ್ನತವಾದಂಥ ಆಶೀರ್ವಾದ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಪ್ರಿಯ ಸೇವಕರೇ ಎಂಬುದಾಗಿ ಹೇಳುವಾಗ ಅವ್ರ ಕಣ್ಣಲ್ಲಿ ನೀರನ್ನು ತುಂಬಿಸಿಕೊಂಡು, ಹೌದಯ್ಯ ಹೌದು, ಖಂಡಿತವಾಗಿಯೂ ನಾವೆಲ್ಲರೂ ಸದಾ ಅನೇಕರಿಗೆ ತೋರ್ಪಡಿಸುವುದಕ್ಕೆ ಸೇವೆ ಮಾಡ್ತೇವೆ, ಆದರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋದಿಲ್ಲ. ಕರ್ತನ ಸನ್ನಿಧಾನದಲ್ಲಿ ನೀವು ಹೇಳಿದ ಮಾತು ಅಕ್ಷರಶಃ ಸತ್ಯ. ನಮ್ಮ ಗೌರವ, ನಮ್ಮ ಆಧಾರ, ನಮ್ಮ ಐಶ್ವರ್ಯ, ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಪರಾಕ್ರಮ, ನಮ್ಮ ಉನ್ನತಿ, ನಾವು ಹೆಚ್ಚಿಸಲ್ಪಡುವಂಥದ್ದು ಯಾವಾಗಲೂ ಆತನಿಂದಲೇ. ಆತನಿಗೆ ಮೊದಲ ಸ್ಥಾನವನ್ನು ನಾವು ಕೊಳ್ಳೋಣ ಎಂಬುದಾಗಿ ಅವರು ಹೇಳಿದರು. ಹೌದು ಪ್ರೀತಿಯುಳ್ಳ ದೇವಜನರೇ, ಮೋಡಣದಿಂದಾಗಲಿ, ಪಡವಣದಿಂದಾಗಲಿ, ದಕ್ಷಿಣದಿಂದಾಗಲಿ, ಉತ್ತರ ದಿಕ್ಕಿನಿಂದಾಗಲಿ ನಮಗೆ ಯಾವ ಕಡೆಯಿಂದಲೂ ಸದಾ ಆಶೀರ್ವಾದ ಬರಲ್ಲ. ಆದರೆ ಕರ್ತನ ಸನ್ನಿಧಾನದಲ್ಲಿ ದೇವರಿಂದಲೇ ನಾವು ದೇವರಿಂದಲೇ ಐಶ್ವರ್ಯವನ್ನು, ದೇವರಿಂದಲೇ ಬಲವನ್ನು, ದೇವರಿಂದಲೇ ದೊಡ್ಡ ಸ್ಥಿತಿಯನ್ನು, ದೇವರಿಂದಲೇ ಉನ್ನತವಾದಂಥ ಬಲವನ್ನು ನಾವು ಹೊಂದಿಕೊಳ್ಳುವಂತರಾಗಿದ್ದೇವೆ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ತಗ್ಗಿಸಲ್ಪಡುವಿಕೆ, ಹೆಚ್ಚಿಸಲ್ಪಡುವಿಕೆ ಯಾರ ಕೈನಲ್ಲಿದೆ ಗೊತ್ತಾ? ಮಾನವನ ಕೈನಲ್ಲಿ ಇಲ್ಲವೇ ಇಲ್ಲ. ಅದು ದೇವರ ಕೈನಲ್ಲಿ ಇರುವಂಥದ್ದಾಗಿದೆ. ಆತನ ತ್ರಾಳುಳ್ಳ ಹಸ್ತದ ಕೆಳಗಡೆ ನಾವು ತಗ್ಗಿಸಿಕೊಳ್ಳುವಾಗ ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲೆ ಕೆತ್ತುತ್ತಾನೆ. ಒಂದು ವೇಳೆ ನಮಗೆ ದೊಡ್ಡಸ್ತಿಕೆ ಬರುವುದಾದರೆ, ದೇವ ಮಗುವೆ, ಆ ದೊಡ್ಡಸ್ತಿಕೆಯಲ್ಲೂ ಸದಾ ಯಾರು ದೀನತೆಯನ್ನು ಪ್ರದರ್ಶಿಸ್ತಾರೋ, ತಗ್ಗಿಸಿಕೊಳ್ತಾರೋ, ಅವರನ್ನೇ ಉನ್ನತ ಸ್ಥಿತಿಗೆ ದೇವರು ಏರಿಸುತ್ತಾ ಬರುತ್ತಾನೆ. ಅದಕ್ಕಾಗಿ ನಿಮ್ಮ ಬದುಕಿನಲ್ಲಿ ಅಭಿವೃದ್ಧಿ, ಆಶೀರ್ವಾದ, ಬಲ, ಪರಾಕ್ರಮ, ಆರೋಗ್ಯ, ಸಮಾಧಾನ ಪ್ರತಿಯೊಂದು ಸದಾ ದೇವರ ಕೈನಲ್ಲಿ, ದೇವರ ಸನ್ನಿಧಾನದಲ್ಲಿ, ಆ ದೇವರ ಬಲದಲ್ಲಿ, ದೇವರ ಕೃಪೆಯಿಂದಲೇ ನಮ್ಮೆಲ್ಲರಿಗೂ ಸದಾ ಆತನು ಉನ್ನತವಾದಂಥ ಹೆಚ್ಚಿಸಲ್ಪಡುವಿಕೆಯನ್ನು ಕೊಟ್ಟು ನಿಮ್ಮನ್ನು ದೇವರು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತಗಳಲ್ಲಿ ವಾಸ ಮಾಡುವ ನನ್ನ ತಂದೆಯಾದ ದೇವ, ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಅಪ್ಪ ಕರ್ತನೆ, ಈ ಒಳ್ಳೆಯ ಸಮಯವನ್ನು ನಮ್ಮ ಆತ್ಮಿಕತೆ ಶ್ರುತಿಯಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರ ಕರ್ತನೆ, ಒಬ್ಬ ಮನುಷ್ಯನು ಉನ್ನತಿಗೆ ಇರುವುದು, ಒಬ್ಬ ಮನುಷ್ಯನು
ತಗ್ಗಿಸಿ ಪಡುವಂಥದ್ದು ಕರ್ತನ ಯಾರ ಕೈಯಲ್ಲಿದೆ ಎಂಬುದಾಗಿ. ದೇವ ಕರ್ತನ ನಿನ್ನ ಕೈಯನ್ನು ಬಿಟ್ಟರೆ, ನಿನ್ನ ಸನ್ನಿಧಿ ಬಿಟ್ಟರೆ, ದೇವರೇ ಕರ್ತನೆ ನಿನ್ನ ಪ್ರೀತಿ ಬಿಟ್ಟರೆ ಕರ್ತನೆ ಆ ಕಾರ್ಯಗಳು ಎಲ್ಲೂ ನಡೆಯುವುದಿಲ್ಲಪ್ಪ. ದೇವಾ ಕರ್ತನ ನಿನ್ನ ಸಮ್ಮುಖದಲ್ಲಿ ನಮ್ಮನ್ನು ನಾವು ನೆಲದ ಮಟ್ಟಿಗೆ ತಗ್ಗಿಸಿಕೊಳ್ಳುತ್ತೇವೆ ರಾಜ. ನಮಗೆ ಕೊಡಲ್ಪಟ್ಟಂಥ ಎಲ್ಲ ಅನುಗ್ರಹಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ ಇವತ್ತು ಪ್ರಯಾಸಪಟ್ಟು ಹೋರಾಟ ಮಾಡಿ ಕಣ್ಣೀರಿಟ್ಟು ದೇವರೇ ಅನೇಕ ಕೆಲಸಗಳನ್ನು ಕಷ್ಟಪಟ್ಟು ದೇವರೇ ದುಡಿತಿರುವಂಥ ನಿನ್ನ ಮಕ್ಕಳ ಮೇಲೆ ನಿನ್ನ ದೃಷ್ಟಿ ಎರಗಿ ಬರಲಿ. ನಿಜವಾಗ್ಲೂ ಸದಾ ಇನ್ನು ಮೇಲೆ ಕರ್ತನೆ ಅವರ ಸ್ವಂತ ಬಲ ಶಕ್ತಿ ಹಣದ ಮೇಲೆ ಆತುಕೊಳ್ಳದೆ ಕರ್ತನೆ ನಿನ್ನೊಟ್ಟಿಗೆ ಜೀವಿಸಿ ನಿನ್ನೊಂದಿಗೆ ಕರ್ತನೆ ಸ್ವಾಮಿ ಬದುಕಿ ನಿನ್ನ ಬಲದಿಂದ ನಿನ್ನ ಚಿತ್ತದ ಅನುಸಾರವಾಗಿ ನಿನ್ನ ಆಲೋಚನೆಗಳನ್ನು ಕೇಳಿ ತಮ್ಮ ಜೀವಿತದಲ್ಲಿ ಉನ್ನತವಾದಂಥ ಕಾರ್ಯಗಳನ್ನು ಹೊಂದಿ ಉನ್ನತ ಸ್ಥಿತಿಗೆ ದೊಡ್ಡ ಸ್ಥಿತಿಗೆ ಪಾತ್ರ ಆಗುವಂತೆ ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ದೇವ ಕರ್ತನೆ ಪ್ರತಿಯೊಂದು ದಿನವೂ ಸಹ ಪ್ರಾರ್ಥನೆಯಿಂದಲೇ ತಮ್ಮ ಜೀವಿತವನ್ನು ಪ್ರಾರಂಭ ಮಾಡುವಂತೆ ನಿನ್ನ ಆಲೋಚನೆಗಳನ್ನು ಕೇಳಿಯೇ ಪ್ರತಿಯೊಂದು ಕಾರ್ಯಗಳನ್ನು ಪ್ರಾರಂಭಿಸುವಂತೆ ಇವರ ಮನೋನೇತ್ರಗಳನ್ನು ನೀನು ಬೆಳಗಿಸು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ತಂದೆಯಾದ ದೇವ ನಸರೇತನ ಯೇಸುವಿನ ನಾಮದಲ್ಲಿ ಇವತ್ತು ಕಾಣಿಕೆಯನ್ನು ಕಳಿಸಿದಂಥ ಸುವರ್ಣ ಲಕ್ಷ್ಮಿ ದೇವರ ಕರ್ತನೆ ಸ್ವಾಮಿ ಸಹೋದರಿಗಾಗಿ ಅವರ ಬಿಸ್ನೆಸ್ಗಳನ್ನು ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಸಹೋದರಿ ಅನುಸೂಯ ಸಿಸ್ಟರ್ಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಅವರ ಕುಟುಂಬ ಕೊಡಲ್ಪಡಂಥ ಇಬ್ಬರು ಮಕ್ಕಳಿಗಾಗಿ ಸ್ತೋತ್ರ. ಮಕ್ಕಳಿಗೆ ಬೇಕಾದಂಥ ಪ್ರಮೋಷನ್ಸ್ ಮತ್ತು ಗೌರ್ಮೆಂಟ್ ಪರ್ಮನೆಂಟ್ ಜಾಬ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ರಾಜ. ದೇವರ ಕರ್ತನೆ ಅತಿ ಶೀಘ್ರದಲ್ಲಿ ದೇವರ ಕರ್ತನೆ ಪರ್ಮನೆಂಟ್ ಆಗುವಂತೆ ದೇವರ ಕರ್ತನೆ ಸ್ವಾಮಿ ಉನ್ನತವಾದಂಥ ಶಾಲರಿಗಳು ದೇವರೇ ನಿನ್ನ ಮಕ್ಕಳಿಗೆ ಪ್ರಾಪ್ತಿಯಾಗುವಂತೆ ಕೃಪೆ ಮಾಡು. ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ಇವತ್ತು ನಡೆಯುವಂಥ ಎಲ್ಲ ಶುಭ ಕಾರ್ಯಗಳಿಗಾಗಿ ಮ್ಯಾರೇಜ್ ಡೇ, ಬರ್ತ್ಡೇ, ದೇವರ ಕರ್ತನೆ ವೆಡ್ಡಿಂಗ್ ಡೇ, ದೇವಾಕರ್ತನೆ ಗೃಹ ಶಂಕುಸ್ಥಾಪನೆ, ಹೊಸ ಉದ್ಯೋಗ, ಹೊಸ ಎಕ್ಸಾಮಿನೇಷನ್ಸ್, ಇಂಟರ್ವ್ಯೂ ಫೇಸ್ ಮಾಡುತ್ತಿರುವಂಥ ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವಾದ ಮಾಡಪ್ಪ. ಮನೆ ಬಿಟ್ಟು ಮನೆ ಸೇರುವ ತನಕ ನಿನ್ನ ದೈವ ಕೃಪೆ ನಿನ್ನ ಮಕ್ಕಳಿಗೆ ಕರ್ತನೆ ಆವರಿಸಿ ನಡೆಸಲಿ ಎಂಬುದಾಗಿ ಬೇಡುತ್ತೇವೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಆತ್ಮೀಯ ದೇವಚಂದ್ರೇ, ಈ ಸಂದೇಶವನ್ನು ಕೇಳಿದ ನಂತರ ಅಟ್ಲೀಸ್ಟ್ ಒಂದು 10-15 ನಿಮಿಷ ನೀವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯವನ್ನು ಓದಿ ನೀವು ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿರಿ. ಪ್ರತ್ಯೇಕವಾಗಿ ಈ ಒಳ್ಳೆಯ ಸಂದೇಶಗಳು ಉದಯ ಕಾಲದಲ್ಲಿ 5 ಗಂಟೆಗೆ ಬಿತ್ತರಿಸಲ್ಪಡುತ್ತದೆ. ಇದುವರೆಗೆ ಪಾಸ್ಟರ್ ಜೆ ವೆಂಕಟೇಶ್ ಎನ್ನುವಂಥ ಈ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರೋದಾದರೆ ಈ ಕ್ಷಣದಲ್ಲೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಪ್ರತ್ಯೇಕವಾಗಿ ಉದಯ ಕಾಲದ 5 ಗಂಟೆಗೆ ನಿಮಗೆ ಮೊದಲು ಸಂದೇಶ ಬರ್ತವೆ. ಲೈಕ್ ಮಾಡಿ, ಅನೇಕ ಜನರಿಗೆ ಶೇರ್ ಮಾಡಿ. ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡುವಾಗ ಹಲ್ಲೆಲೂಯಾ, ಆಮೆನ್, ಸ್ತೋತ್ರ, ದೇವರ ನಾಮಕ್ಕೆ ಮಹಿಮೆ ಎಂಬುದಾಗಿ ನೀವು ಕಾಮೆಂಟ್ಸ್ಗಳನ್ನು ಬರೆಯಿರಿ, ಲೈಕ್ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.